ನಾವು ರಕ್ಷಣೆ ಹೊಂದಲು ಕ್ರೂಜೆಯ ಬಳಿಗೆ ಬರುತ್ತೇವಾದರೂ ನಾವು ಅಲ್ಲಿಯೇ ನಿಲ್ಲುವುದಿಲ್ಲ. ನಾವು ಜೀವಿಸುವ ಕ್ರಿಸ್ತನೊಂದಿಗೆ ಒಂದಾಗುತ್ತೇವೆ. ಆತ್ಮೀಯ ಸ್ನೇಹಿತರೆ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸುಸ್ವಾಗತ. ನೀವೆಲ್ಲರೂ ದೇವರ ವಾಕ್ಯಗಳ ಅಧ್ಯಯನದಲ್ಲಿ ಬಲ ಹೊಂದುತ್ತಿದ್ದೀರಿ ಎಂದು ನಾವು ನಂಬಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ನಾವು ಪ್ರಾಪಂಚಿಕರು, ಎಲೆಗೂಸುಗಳು ಆಗಿರದೆ ದೇವರ ಆತ್ಮನಿಂದ ನಡೆಸಲ್ಪಡಬೇಕು. ಅದು ಹೇಗೆ ಸಾಧ್ಯ? ಬನ್ನಿರಿ, ದೇವರ ವಾಕ್ಯಗಳ ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕಡೆಯವರು ಮೊದಲಿನವರಾಗುವರು, ಮೊದಲಿನವರು ಕಡೆಯವರಾಗುವರು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. 12ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವನ್ನು ನೋಡುವಾಗ ಕೃಪಾವರಗಳ ಕೊಡುಗೆ ಎಂಬುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯ ಮೊದಲ ಭಾಗ ಶರೀರ ಭಾವಗಳ ಕುರಿತಾಗಿ ಇತ್ತು. 12ನೇ ಅಧ್ಯಾಯದಿಂದ ಹೊಸದಾಗಿರುವ ಆತ್ಮಿಕ ವಿಚಾರಗಳ ಕುರಿತಾಗಿ ಹೇಳಲ್ಪಟ್ಟಿದೆ. ಮೊದಲ 3 ಅಧ್ಯಾಯಗಳು ಆತ್ಮೀಯ ವರಗಳ ಕುರಿತಾಗಿ ಇವೆ. 12ನೇ ಅಧ್ಯಾಯ ವರಗಳ ಕೊಡುಗೆ, 13ನೇ ಅಧ್ಯಾಯ ವರಗಳ ಶಕ್ತಿ ಮತ್ತು 14ನೇ ಅಧ್ಯಾಯ ವರಗಳನ್ನು ಉಪಯೋಗಿಸುವುದು ಅಥವಾ ಬಳಕೆ ಎಂಬುದಾಗಿದೆ. ಪ್ರಿಯರೇ, ವಿವಿಧತೆಯಲ್ಲಿ ಏಕತೆಯನ್ನು ಕಾಪಾಡಿಕೊಳ್ಳಲು ವರಗಳು ಕೊಡಲ್ಪಟ್ಟಿವೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಸಹೋದರರೇ, ಪವಿತ್ರಾತ್ಮದಿಂದ ಉಂಟಾಗುವ ವರಗಳನ್ನು ಕುರಿತು ನಿಮಗೆ ತಿಳಿಯದಿರಬಾರದೆಂದು ಅಪೇಕ್ಷಿಸುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ವರಗಳು ಎಂಬ ಪದ ಮೂಲದಲ್ಲಿ ಇರುವುದಿಲ್ಲ. ಅದು ಮತ್ತೆ ಸೇರಿಸಲ್ಪಟ್ಟದಾಗಿದೆ. ಸ್ಪಷ್ಟತೆಗಾಗಿ ಅದು ಸೇರಿಸಲ್ಪಟ್ಟರೂ ಅದರಿಂದ ಹೆಚ್ಚಿನ ಸ್ಪಷ್ಟತೆ ಆದಂತೆ ನನಗೆ ಕಾಣುತ್ತಿಲ್ಲ. ನಿಜವಾಗಿ ನೋಡಿದರೆ ಅದು ಗಲಿಬಿಲಿಯನ್ನು ಹೆಚ್ಚಿಸಿದೆ. ಒಂದು ಭಾಷಾಂತರದಲ್ಲಿ ಆತ್ಮಿಕ ವರಗಳು ಎಂದಿದ್ದರೆ ಇನ್ನೊಂದರಲ್ಲಿ ಆತ್ಮನ ವರಗಳು ಎಂದಿವೆ, ಮತ್ತೊಂದರಲ್ಲಿ ಆತ್ಮಿಕ ಕೊಡುಗೆಗಳು ಎಂದಿವೆ. ಪ್ರೀತಿಯುಳ್ಳ ದೇವಜನರೇ, ಗ್ರೀಕ್ ಮೂಲಪದದ ಅರ್ಥ ಆತ್ಮಿಕತೆಗಳು ಎಂದಾಗುತ್ತದೆ. ಇದು ಶರೀರ ಭಾವಗಳು ಎಂಬುದಕ್ಕೆ ತದ್ವಿರುದ್ಧವಾಗಿವೆ. ಆದ್ದರಿಂದ ಪುನಃ ವರಗಳು ಎಂದು ಸೇರಿಸಬೇಕಾಗಿರುವುದಿಲ್ಲ. 3ನೇ ಅಧ್ಯಾಯದಲ್ಲಿ ಪೌಲನು ಕೊರಿಂಥದವರಲ್ಲಿನ ಭೇದಗಳ ಕುರಿತಾಗಿ ಮಾತನಾಡುವಾಗ ಹೀಗೆ ಹೇಳಿದ್ದಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ: ಸಹೋದರರೇ, ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡಲಾರದೆ ಪ್ರಾಪಂಚಿಕರು, ಕ್ರಿಸ್ತನ ವಿಷಯದಲ್ಲಿ ಎಳೆಗೂಸುಗಳು ಆಗಿರುವಂಥವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡಬೇಕಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಮೊದಲ ಭಾಗ ಶರೀರ ಭಾವಗಳ ಕುರಿತಾಗಿ ಇರುತ್ತದೆ. ಯಾಕಂದರೆ ಅವರು ಕೇಳಿದ ಪ್ರಶ್ನೆಗಳು ಶರೀರ ಭಾವಗಳ ಕುರಿತಾಗಿಯೂ ಶರೀರಭಾವದೀನ ಕ್ರೈಸ್ತರಿಗೆ ಆಸಕ್ತಿ ಇರುವ ವಿಚಾರಗಳು ಆಗಿರುತ್ತವೆ. ಈ ಶರೀರಭಾವದಿಂದಾಗಿ ಅವರಲ್ಲಿ ವಿಭಾಗಗಳು, ಬೇರೆ ಬೇರೆ ನಾಯಕರ ಪಕ್ಷಗಳು, ವ್ಯಭಿಚಾರದ ಕುರಿತ ಸಂಗತಿಗಳು, ಸಹೋದರರ ವಿರುದ್ಧ ನ್ಯಾಯಾಲಯಕ್ಕೆ ಹೋಗುವುದು, ಲೈಂಗಿಕ ಸಮಸ್ಯೆಗಳು, ಸ್ತ್ರೀಯರ ಉಡುಪುಗಳು, ಪುರುಷರ ಕೂದಲು, ಪ್ರೇಮ ಭೋಜನ, ಹೊಟ್ಟೆಬಾಕತನ, ಕರ್ತನ ಭೋಜನಕ್ಕೆ ಬರುವಾಗ ಕುಡಿದು ಬರುವುದು ಇತ್ಯಾದಿಗಳು. ಪ್ರಿಯರೇ, ಇವೆಲ್ಲವೂ ಶರೀರಭಾವದ ಕ್ರಿಯೆಗಳು. ಇವುಗಳು ಇಂದಿನ ಸಭೆಗಳಲ್ಲೂ ಇರುತ್ತವೆ. ಶರೀರಭಾವದ ಕುರಿತ ಈ ಭಾಗ ನಮ್ಮನ್ನು ತಿದ್ದಿಕೊಳ್ಳುವಂಥದ್ದಾಗಿದೆ. ಈಗ ನಾವು ಆತ್ಮಿಕತೆಗಳ ಕುರಿತ ಭಾಗಕ್ಕೆ ಬರುತ್ತಿದ್ದೇವೆ. ಇದು ನಮ್ಮನ್ನು ಕಟ್ಟುವಂಥದ್ದಾಗಿರುತ್ತದೆ. ಪ್ರಿಯರೇ, ಪೌಲನಿಗೆ ಪ್ರಸ್ತಾಪ ಬದಲಾದದ್ದು ಸಂತೋಷವಾಯಿತು. 12ನೇ ಅಧ್ಯಾಯಕ್ಕೆ ಬರುವಾಗ ಅವನು ನಿಟ್ಟುಸಿರು ಬಿಟ್ಟಿರಬಹುದು. ಬೇರೆ ಸಮಸ್ಯೆಗಳ ಕುರಿತಾಗಿ ಅವನಿಗೆ ಮಾತನಾಡಲು ಇಷ್ಟವಿತ್ತು. ಆದರೆ ಈಗ ಆತ್ಮಿಕತೆಗಳ ಕುರಿತಾಗಿ ಮಾತನಾಡುತ್ತಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಆಧುನಿಕ ಸಭೆಗಳಲ್ಲಿ ಚರ್ಚೆಗೊಳಗಾಗುವ ವಿಷಯಗಳನ್ನು ಬದಲಾಯಿಸಬೇಕು. ಬಹಳ ಆಧುನಿಕರಾಗಿರುವ ಕ್ರೈಸ್ತ ಶಿಕ್ಷಣ ತಜ್ಞರು ನಮ್ಮ ಯುವಕರಿಗೆ ಲೈಂಗಿಕತೆಯ ಕುರಿತಾಗಿ ತಿಳಿಸಬೇಕೆಂದು ಹೇಳುತ್ತಾರೆ. ಪ್ರಿಯರೇ, ನಾವು ಅವರಿಗೆ ಮೊದಲು
ಆತ್ಮಿಕ ಸಂಗತಿಗಳ ಕುರಿತಾಗಿ ಹೇಳೋಣ. ಸಭೆಗಳಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ನಡೆಸುತ್ತಾರೆ, ಆದರೆ ಯೌವನ ಮಕ್ಕಳು ದೇವರ ವಾಕ್ಯದ ಕಡೆಗೆ ಬರುವುದಿಲ್ಲ. ಶರೀರಭಾವಾಧೀನ ಸ್ವಭಾವವು ಜನಪ್ರಿಯ ವಿಚಾರವು ಈಗಿನ ಭ್ರಮೆಯೋ ಎಂಬ ಕುರಿತು ಚರ್ಚಾಕೂಟಗಳು ನಡೆಯುತ್ತವೆ. ಇದೆಲ್ಲವೂ ಶರೀರಾಧೀನ ಸ್ವಭಾವದ ಗುರುತಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ಭಾಗದಲ್ಲಿ ಪೌಲನು ಪ್ರಸ್ತಾಪಗಳ ಕುರಿತು ಮಾತನಾಡುತ್ತಾನೆ. ಐಕ್ಯವಾಗಿಸುವ ಆತ್ಮ, ಪ್ರೀತಿಯ ನಿಯಮ, ಪುನರುತ್ಥಾನದಲ್ಲಿ ವಿಶ್ವಾಸಿಗೆ ಇರುವ ವಿಜಯ, ಆತ್ಮನ ವರಗಳು ಆತ್ಮಿಕತೆಯ ಒಂದು ಭಾಗ ಮಾತ್ರವಾಗಿದೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀವು ಅಜ್ಞಾನಿಗಳಾಗಿದ್ದಾಗ ನಿಮಗೆ ಪ್ರೇರಣೆಯಾದ ಹಾಗೆ ಮೂಕ ವಿಗ್ರಹಗಳ ಬಳಿಗೆ ಹೋಗುತ್ತಿದ್ದೀರಿ ಎಂದು ಬಲ್ಲಿರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ವಿಗ್ರಹಗಳಿಗೆ ಸ್ವರವಿರಲಿಲ್ಲ. ಅವು ಮೂಕ ಬೊಂಬೆಗಳಾಗಿದ್ದವು. ವಿಗ್ರಹಗಳು ಏನೂ ಅಲ್ಲದವುಗಳಾಗಿವೆ ಎಂದು ಪೌಲನು ಹೇಳಿದ್ದು ನಿಮಗೆ ನೆನಪಿರಬಹುದು. ಆದ್ದರಿಂದಲೇ ವಿಗ್ರಹಗಳಿಗೆ ಅರ್ಪಿತವಾದ ಮಾಂಸ ಕೆಟ್ಟದ್ದಾಗಿರಲಿಲ್ಲ. ವಿಗ್ರಹಗಳು ಏನೂ ಅಲ್ಲದವುಗಳಾಗಿವೆ. ಆದರೆ ದುರದೃಷ್ಟವಶಾತ್ ಇದನ್ನು ಎಲ್ಲರೂ ತಿಳಿದುಕೊಳ್ಳುವುದಿಲ್ಲ. ಕೀರ್ತನೆ 115 5ನೇ ವಚನ ಹೀಗೆ ಹೇಳುತ್ತದೆ: ಅವು ಬಾಯಿ ಇದ್ದರೂ ಮಾತನಾಡುವುದಿಲ್ಲ, ಕಣ್ಣಿದ್ದರೂ ನೋಡುವುದಿಲ್ಲ ಎಂಬುದಾಗಿ. ಪ್ರವಾದಿಯಾದ ಹಬಕ್ಕೂಕನು ಹೀಗೆ ಹೇಳುತ್ತಾನೆ: ಕೆತ್ತಿದ ವಿಗ್ರಹವು ಏತಕ್ಕೆ? ರೂಪಿಸಿದವನು ಅದನ್ನೇಕೆ ಕೆತ್ತಬೇಕಾಗಿತ್ತು? ಸುಳ್ಳು ಕಣಿಗಾಗಿ ಇಟ್ಟುಕೊಂಡ ಎರಕದ ಬೊಂಬೆಯಿಂದ ಪ್ರಯೋಜನವೇನು? ನಿರ್ಮಿಸಿದವನು ತನ್ನ ಕೈ ಕೆಲಸದ ಮೂಗಬೊಂಬೆಯಲ್ಲಿ ನಂಬಿಕೆಯಿಡುವುದಕ್ಕೆ ಏನಾಧಾರ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಜೀವವುಳ್ಳ ದೇವರು ವಿಶ್ವಾಸಿಗಳಿಗೆ ಕೊಡುವ ವರಗಳ ಕುರಿತಾಗಿ ಅವನು ಮಾತನಾಡುತ್ತಿದ್ದಾನೆ. ಮೊದಲಿಗೆ ಈ ಮೂಕ ಬೊಂಬೆಗಳಿಂದ ಅವರು ಹೇಗೆ ಆಕರ್ಷಿತರಾದರು ಎಂಬುದನ್ನು ಅವರಿಗೆ ಜ್ಞಾಪಿಸ್ತಾನೆ. ಮುಂದಕ್ಕೆ ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಹೀಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ. ದೇವರಾತ್ಮನ ಪ್ರೇರಣೆಯಿಂದ ಮಾತನಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ, ಮತ್ತು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತನೆಂದು ಹೇಳಲಾರನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ಕ್ರೈಸ್ತ ಜೀವಿತದ ಶ್ರೇಷ್ಠ ಸತ್ಯವೊಂದನ್ನು ಹೇಳಲಾಗಿದೆ. ಕರ್ತನಾದ ಯೇಸು ಕ್ರಿಸ್ತನ ಒಡೆತನ, ಕರ್ತೃತ್ವ, ದೇವರಾತ್ಮನ ಪ್ರೇರಣೆಯಿಂದ ಮಾತನಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ. ದೇವರಾತ್ಮನ ಸಹಾಯದಿಂದ ಯೇಸು ಕ್ರಿಸ್ತನನ್ನು ಕಡಿಮೆಯಾಗಿ ಮಾಡಲು ಸಾಧ್ಯವಿಲ್ಲ. ಅದಲ್ಲದೆ ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತನೆಂದು ಹೇಳಲಾರನು. ಪ್ರಿಯರೇ, ಕರ್ತನು ಎಂಬ ಪದವನ್ನು ಬಾಯಿಯಿಂದ ಉಚ್ಚರಿಸಬಹುದು, ಆದರೆ ಯೇಸು ಏನು ಹೇಳಿದ್ದಾನೆ ಎಂಬುದನ್ನು ಜ್ಞಾಪಿಸಿಕೊಳ್ಳಿರಿ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ ಹೀಗೆ ಬರೆದದೆ: ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದೂ ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು ಎಂಬುದಾಗಿ. ಪ್ರಿಯರೇ, ಇದು ಯಾಕೆ ಹೀಗೆ? ಯಾಕಂದರೆ ಅವರ ಅರಿಕೆ ಬಾಯಿಂದ ಮಾತ್ರವಾಗಿದೆ. ಕರ್ತನಾದ ಯೇಸು ಅವರ ಒಡೆಯನಾಗಿಲ್ಲ. ಯೇಸುವನ್ನು ಕರ್ತನೆಂದು ಒಪ್ಪಿಕೊಳ್ಳುವುದು ಆತ್ಮದ ಒಪ್ಪಿಕೊಳ್ಳುವಿಕೆಯಾಗಿದೆ. ಕ್ರೈಸ್ತ ವಿಶ್ವಾಸದ ಕೇಂದ್ರ ಸತ್ಯ ಏನಾಗಿದೆ? ಪ್ರಿಯರೇ, ಕೆಲವರು ಅದು ಕ್ರಿಸ್ತನ ಕ್ರೂಜೆ ಎಂದು ಹೇಳುತ್ತಾರೆ, ಆದರೆ ನಾನು ಅದನ್ನು ಒಪ್ಪುವುದಿಲ್ಲ. ರಕ್ಷಣೆ ಹೊಂದಲಿಕ್ಕಾಗಿ ನಾವು ಕ್ರೂಜೆಯ ಬಳಿಗೆ ಬರುತ್ತೇವಾದರೂ ನಾವು ಅಲ್ಲಿಯೇ ನಿಲ್ಲುವುದಿಲ್ಲ. ನಾವು ಜೀವಿಸುವ ಕ್ರಿಸ್ತನೊಂದಿಗೆ ಒಂದಾಗುತ್ತೇವೆ. ಇದು ಎಲ್ಲಕ್ಕಿಂತ ಪ್ರಾಮುಖ್ಯವಾದದ್ದು. ಪ್ರೀತಿಯುಳ್ಳ ದೇವಜನರೇ, ಪಂಚಾಶತಮ ದಿನದಲ್ಲಿ ಸೀಮೋನ್ ಪೇತ್ರನು ತನ್ನ ಪ್ರಸಂಗವನ್ನು ಹೇಗೆ ಮುಗಿಸಿದನೆಂಬುದನ್ನು ನೋಡಿರಿ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 36ನೇ ವಚನ ಹೀಗೆ ಹೇಳುತ್ತದೆ: ಆದುದರಿಂದ ನೀವು ಶಿಲುಬೆಗೆ ಹಾಕಿಸಿದ
ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಆತನು ಕರ್ತನು, ಆತನು ಸಾರ್ವಭೌಮನು. ಆತನ ಸಾರ್ವಭೌಮತ್ವ ಕ್ರೈಸ್ತ ಜೀವಿತದ ಅತೀ ಮುಖ್ಯ ಸಂಗತಿಯಾಗಿದೆ. ದೇವರಿಗೆ ಮಹಿಮೆಯಾಗಲಿ. ಪರಿಶುದ್ಧಾತ್ಮನು ಯೇಸುವಿಗೆ ನಮ್ಮ ಆತ್ಮದ ವಿಧೇಯತೆ ಹಾಗೂ ನಿಷ್ಠೆಯನ್ನು ಅಪೇಕ್ಷಿಸುತ್ತಾನೆ. ಪರಿಶುದ್ಧಾತ್ಮನಿಂದ ತಿಳಿಸಲ್ಪಟ್ಟ ಈ ಸತ್ಯದ ಸುತ್ತ ಸೇರಿದವರಿಂದಲೇ ಸಭೆಯು ರೂಪುಗೊಳ್ಳುತ್ತದೆ. ಪವಿತ್ರಾತ್ಮನು ಯೇಸುವಿನ ಕರ್ತೃತ್ವವನ್ನು ನನ್ನ ಜೀವಿತಕ್ಕೆ ಅಳವಡಿಸುತ್ತಾನೆ. ಯೇಸು ಕೇಳಿದ ವಿಶೇಷ ಪ್ರಶ್ನೆಯನ್ನು ಜ್ಞಾಪಿಸಿಕೊಳ್ಳಿರಿ. ನೀವು ನನ್ನನ್ನು ಯಾರನ್ನುತ್ತೀರಿ? ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 5ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಯೇಸು ಈ ಪ್ರಶ್ನೆಯನ್ನು ಈಗಲೂ ಕೇಳುತ್ತಿದ್ದಾನೆ. ನೀನು ಯಾವುದೇ ಉದ್ಯೋಗದವನಿರಬಹುದು, ಯಾವ ಬಣ್ಣದವನೂ ಆಗಿರಬಹುದು, ಜೀವಿತದ ಯಾವುದೇ ಸ್ಥಿತಿಯವನೂ ಆಗಿರಬಹುದು. ಆದರೆ ಯಾರೇ ಆದರೂ, ಎಲ್ಲೇ ಇದ್ದರೂ ಯೇಸು ಕ್ರಿಸ್ತನು ನಿನ್ನನ್ನು ಕೇಳುತ್ತಾನೆ, ನೀವು ನನ್ನನ್ನು ಯಾರನ್ನುತ್ತೀರಿ ಎಂಬುದಾಗಿ. ಪ್ರಿಯರೇ, ತನ್ನ ಶಿಷ್ಯರಿಗೆ ಯೇಸು ಈ ಪ್ರಶ್ನೆ ಕೇಳಿದನು. ಅವರೆಲ್ಲರ ಪರವಾಗಿ ಸೀಮೋನ್ ಪೇತ್ರನು ಉತ್ತರಿಸಿದನು, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವಸ್ವರೂಪನಾದ ದೇವರ ಕುಮಾರನು ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಇದನ್ನು ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಆತನು ಅಭಿಷಿಕ್ತನು, ಆತನು ರಾಜನು ಮತ್ತು ಆತನು ಕರ್ತನು. ಯೇಸು ಕ್ರಿಸ್ತನಿಂದ ನಿಯಂತ್ರಿಸಲ್ಪಡದ ಯಾವನಾದರೂ ಕ್ರಿಸ್ತನ ಸಭೆಯಲ್ಲಿರಲು ಯೋಗ್ಯನಲ್ಲ. ಈ ಪತ್ರಿಕೆಯ ಹಿಂದಿನ ಭಾಗದಲ್ಲಿ ನಾವು ಇದನ್ನು ನೋಡಿದ್ದೇವೆ. ಪೌಲನು ಇಲ್ಲಿ ಅದನ್ನು ಪುನಃ ಒತ್ತಿ ಹೇಳುತ್ತಿದ್ದಾನೆ. ಪ್ರಿಯರೇ, ಈ ದಿನಗಳಲ್ಲಿ ಪವಿತ್ರಾತ್ಮನ ಒಂದುಗೂಡಿಸುವ ಕೆಲಸವೆಂದರೆ ಎಲ್ಲ ವಿಶ್ವಾಸಿಗಳಿಗೂ ಯೇಸುವಿನ ಕರ್ತೃತ್ವವನ್ನು ಪ್ರಕಟಪಡಿಸುವುದೇ ಆಗಿದೆ. ಈ ಐಕ್ಯದೊಳಗೆ ಕೃಪಾವರಗಳ ವಿವಿಧತೆ ಇರುತ್ತದೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ, ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ದೇವರ ಆತ್ಮನು ಒಬ್ಬನೇ ಎಂಬುದಾಗಿ. ಪ್ರಿಯರೇ, ವರಗಳು ಹಂಚಲ್ಪಟ್ಟಿರುತ್ತದೆ. ಐಕ್ಯತೆಯನ್ನು ಕಾಪಾಡಿಕೊಳ್ಳುವಂತೆ ಆತ್ಮನು ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ವರಗಳನ್ನು ಕೊಟ್ಟಿದ್ದಾನೆ. ವರ ಎಂಬುದರ ಗ್ರೀಕ್ ಮೂಲಪದ ಕೆರಿಸ್ಮಾ ಎಂದಾಗಿದೆ. ಕೆಲವರು ಇದನ್ನು ವಾಣಿಗಳನ್ನಾಡುವುದಕ್ಕೆ ಅನ್ವಯಿಸುತ್ತಾರೆ ಮತ್ತು ವಾಣಿಗಳ ಚಟುವಟಿಕೆ ಎಂದು ಕರೆಯುತ್ತಾರೆ. ಇದು ಅವರ ಅಜ್ಞಾನವನ್ನು ತೋರಿಸುತ್ತದೆ. ಈ ಪದವು ಸಭೆಯಲ್ಲಿನ ವಿಶ್ವಾಸಿಗಳಿಗೆ ಪವಿತ್ರಾತ್ಮನು ಕೊಡುವ ಎಲ್ಲಾ ವರಗಳನ್ನು ಸೂಚಿಸುತ್ತದೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಕರ್ತನು ಒಬ್ಬನೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬೇರೆ ಬೇರೆ ಸೇವೆಗಳಿವೆ, ಆದರೆ ಒಡೆಯನು ಒಬ್ಬನೇ. ಆತನು ಕರ್ತನಾದ ಯೇಸು ಕ್ರಿಸ್ತನೇ. ನಿನಗೆ ಯಾವ ವರ ಇದೆ ಅನ್ನೋದು ವಿಶೇಷವಲ್ಲ. ಆ ವರವನ್ನು ಉಪಯೋಗಿಸುವವನು ಕರ್ತನಾದ ಯೇಸುವೆ. ಆತನು ಅದನ್ನು ತನ್ನ ಮಹಿಮೆಗಾಗಿ ಉಪಯೋಗಿಸುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಕರ್ತನು ಒಬ್ಬನೇ, ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬೇರೆ ಬೇರೆ ರೀತಿಯ ಕಾರ್ಯಗಳಿವೆ ಅವರವರ ಶಕ್ತಿಗನುಸಾರವಾಗಿ. ಆದರೆ ಎಲ್ಲರಲ್ಲಿಯೂ ಕಾರ್ಯ ನಡೆಸುವವನು ಒಬ್ಬನೇ. ಆತನು ವಿಶ್ವಾಸಿಗಳಲ್ಲಿ ಕಾರ್ಯ ನಡೆಸುತ್ತಾನೆ. ಇದರಿಂದ ನಮ್ಮ ನೆನಪಿಗೆ ಬರುವ ವಿಚಾರ, ದೇವರು ಒಬ್ಬನೇ ಆಗಿದ್ದಾನೆ. ಆತನು ತ್ರಯೇಕ ದೇವರಾಗಿದ್ದಾನೆ. ಪ್ರಿಯರೇ, ಈ ತ್ರಯೇಕತ್ವದ ಕಾರ್ಯ ಏಕತೆಯೇ ಆಗಿದೆ. ಆದರೆ ವಿವಿಧತೆಯಲ್ಲಿ ಏಕತೆ ಇದೆ. ಇದನ್ನು ಗಮನಿಸಿರಿ. ಪವಿತ್ರಾತ್ಮನು ವರಗಳನ್ನು ದಯಪಾಲಿಸುತ್ತಾನೆ. ಕರ್ತನಾದ ಯೇಸು ಅವುಗಳನ್ನು ಉಪಯೋಗಿಸುವನಾಗಿದ್ದಾನೆ. ಆತನು ನಿಯಂತ್ರಣದಲ್ಲಿಟ್ಟು ಮಾರ್ಗದರ್ಶನ ನೀಡುತ್ತಾನೆ. ತಂದೆಯಾದ ದೇವರು ಶಕ್ತಿಯನ್ನು ಒದಗಿಸಿ ವರಗಳನ್ನು ಬಲಪಡಿಸುತ್ತಾನೆ. ಇದೆಲ್ಲವೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಒಡೆತನವನ್ನು ಮಹಿಮೆಪಡಿಸುವುದಕ್ಕಾಗಿಯೇ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ, ಆದರೆ ಪ್ರತಿಯೊಬ್ಬನಲ್ಲಿ ತೋರಿಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮೊದಲನೇದಾಗಿ ವರವೆಂದರೇನು ನೋಡುವ.
ಆತ್ಮನ ವರವೆಂದರೆ ಏನು? ಅದು ಸೇವೆ ಮಾಡಲು ಬೇಕಾದ ಸಾಮರ್ಥ್ಯ. ಅದು ಒಂದು ಕೆಲಸ. ಡಾಕ್ಟರ್ ಲೂಯಿಸ್ ಸ್ಪೆರಿ ಶಾಫರ್ ಹೀಗೆ ಹೇಳಿದ್ದಾರೆ, ಆತ್ಮಿಕ ರೀತಿಯಲ್ಲಿ ಒಂದು ವರವೆಂದರೆ ವಿಶ್ವಾಸಿಯ ಮೂಲಕ ಪವಿತ್ರಾತ್ಮನು ಮಾಡುವ ಒಂದು ನಿರ್ದಿಷ್ಟವಾದ ಸೇವೆ ಮತ್ತು ಅದಕ್ಕಾಗಿ ವಿಶ್ವಾಸಿಯನ್ನು ಉಪಯೋಗಿಸುವುದು. ಇದಕ್ಕೆ ನಾನು ಸೇರಿಸುವುದೇನೆಂದರೆ, ಈ ಸೇವೆಯು ದೇವರ ಆತ್ಮನ ಶಕ್ತಿಯಿಂದ ಮಾಡಲ್ಪಡಬೇಕು. ಇದನ್ನು ವೈಯಕ್ತಿಕವಾಗಿ ಹೇಳುವುದಾದರೆ, ನಾನು ಏನೂ ಅಲ್ಲ, ನನ್ನಲ್ಲಿ ಏನೂ ಇಲ್ಲ, ನಾನು ದೇವರಿಗಾಗಲಿ ಮನುಷ್ಯರಿಗಾಗಲಿ ಯಾವ ಉಪಯೋಗಕ್ಕೂ ಬಾರದವನು. ಇದು ಒಂದು ಭಕ್ತಿಯ ತೋರಿಕೆಯ ಮಾತಲ್ಲ, ನಿಜವಾದದ್ದಾಗಿದೆ. ಆದರೆ ದೇವರು ನನಗೆ ಒಂದು ವರವನ್ನು ಕೊಟ್ಟಿದ್ದಾನೆ, ನಾನು ಅದನ್ನು ಉಪಯೋಗಿಸಬೇಕು. ಪವಿತ್ರಾತ್ಮನು ನನ್ನ ಜೀವಿತದಲ್ಲಿ ಕಾರ್ಯ ಸಾಧಿಸುವ ರೀತಿ ಇದೊಂದೇ ಎಂದು ನನ್ನ ನಂಬಿಕೆ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿದೆ ಎಂಬುದಾಗಿ ನೋಡುವಾಗ, ತೋರಿಬರುವ ದೇವರ ಆತ್ಮನ ವರವೆಂದರೆ ಇದೇ ಆಗಿದೆ. ವರವೆಂದರೆ ಪವಿತ್ರಾತ್ಮನು ತೋರಿಬರುವುದು ಇದರ ಅರ್ಥ. ಸಾಮಾನ್ಯ ವರದ ವರ್ಗ ಬಳಕೆಯಲ್ಲಿಯೇ ಆಗಿರಬೇಕೆಂದಿದ್ದಿಲ್ಲ. ಉದಾಹರಣೆಗೆ, ಒಬ್ಬ ಸ್ತ್ರೀಗೆ ಹಾಡುವ ವರವಿದೆ, ಆಕೆಗೆ ಒಳ್ಳೆಯ ಸ್ವರವಿದೆ. ಆದರೆ ಆಕೆ ಪವಿತ್ರಾತ್ಮನ ಬಲದಿಂದ ಹಾಡದಿದ್ದರೆ ದೇವರು ಅದನ್ನು ಉಪಯೋಗಿಸಲಾರನು, ಉಪಯೋಗಿಸುವುದೂ ಇಲ್ಲ. ಈ ಕಾರಣದಿಂದಲೇ ಸಾಮಾನ್ಯ ಸಭೆಗಳಲ್ಲಿ ಸಂಗೀತ ಹಾಡುವಿಕೆ ಬಹಳ ಕೆಳಮಟ್ಟಕ್ಕೆ ಇಳಿದಿದೆ. ಹಾಡುಗಾರರು ನೆನೆಸುವುದೇನೆಂದರೆ ತಮಗೆ ಬೇಕಾದಷ್ಟು ವರ ಹಾಗೂ ತರಬೇತಿ ಇದೆ ಎಂದು. ಪ್ರಿಯರೇ, ಇವೆರಡೂ ಇದ್ದರೆ ದೇವರು ನಮ್ಮನ್ನು ಉಪಯೋಗಿಸುತ್ತಾನೆಂದು. ಆದರೆ ದೇವರು ಇವುಗಳಿಲ್ಲದವರನ್ನು ಉಪಯೋಗಿಸಬಲ್ಲನು. ನಾನು ಅನೇಕ ಸ್ಥಳಗಳಲ್ಲಿ ಸೇವೆ ಸಲ್ಲಿಸಿದ್ದೇನೆ. ನನಗೆ ಈ ವರ್ಷಗಳಲ್ಲಿ ತುಂಬ ಅನುಭವವಾಗಿರುತ್ತದೆ. ಒಬ್ಬ ಹಾಡುಗಾರನು ಆರಾಧನೆಗೆ ಸಹಾಯಕನಾಗಿರುತ್ತಾನೋ ಅಡ್ಡಿಯಾಗಿರುತ್ತಾನೋ ಎಂಬುದಾಗಿ ನಾನು ಹೇಳಬಲ್ಲೆ. ಕೆಲವೊಮ್ಮೆ ಪ್ರಸಂಗಕ್ಕಿಂತ ಮೊದಲು ಹಾಡಿದ ಏಕವ್ಯಕ್ತಿಯ ಹಾಡಿನಿಂದ ಸಂದೇಶವು ಪೂರ್ಣ ನಿರಾರ್ಥಕವಾಗುತ್ತದೆ. ನಾನು ಎದ್ದು ನಿಂತು ಆಶೀರ್ವಚನ ನೀಡಿ ಹೋಗುವುದೇ ಒಳ್ಳೆಯದೆಂದು ಭಾವಿಸಿದ್ದೆ. ಒಬ್ಬ ವಿಶ್ವಾಸಿಯ ಸ್ವಾಭಾವಿಕ ಸಾಮರ್ಥ್ಯವನ್ನು ಪವಿತ್ರಾತ್ಮನು ಉಪಯೋಗಿಸಬಲ್ಲನು. ಆ ವಿಶ್ವಾಸಿಯು ಬಿಡುವುದಾದರೆ ಮಾತ್ರ. ಆದರೆ ಪವಿತ್ರಾತ್ಮನ ಹತೋಟಿ ಇಲ್ಲದ ಸ್ವಾಭಾವಿಕ ಸಾಮರ್ಥ್ಯವು ಏನನ್ನೂ ಸಾಧಿಸಲಾರದು. ಪ್ರಿಯರೇ, ಪ್ರತಿಯೊಬ್ಬನಲ್ಲಿ ತೋರಿಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿವೆ ಎಂಬುದಾಗಿ ತಿರುಗಿ ನೋಡುವಾಗ, ವರವು ಕೊಡಲ್ಪಟ್ಟದರ ಉದ್ದೇಶವೇನು? ಅದು ವಿಶ್ವಾಸಿಗಳ ಕೂಟವಾದ ಸಭೆಯನ್ನು ಕಟ್ಟುವುದಕ್ಕಾಗಿ. ಅದನ್ನು ಸ್ವಾರ್ಥಕ್ಕಾಗಿ ಬಳಸಬಾರದು. ಇತರ ವಿಶ್ವಾಸಿಗಳಿಗೆ ಆತ್ಮೀಯ ಸಹಾಯಕ್ಕಾಗಿ ಉಪಯೋಗವಾಗಬೇಕು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ, ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವು, ಒಬ್ಬನಿಗೆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜ್ಞಾನವೆಂದರೆ ಸತ್ಯದ ಒಳನೋಟ. ಸತ್ಯವೇದದ ಜ್ಞಾನವನ್ನು ಎಲ್ಲರೂ ಹೊಂದಲು ಸಾಧ್ಯವಿಲ್ಲ. ಆದ್ದರಿಂದಲೇ ನಮಗೆ ಬೋಧಕರ ಅವಶ್ಯವಿದೆ ಮತ್ತು ದೇವರಾತ್ಮನು ನಮಗೆ ಬೋಧಕರನ್ನು ಅನುಗ್ರಹಿಸಿದ್ದಾನೆ. ಜ್ಞಾನವು ದೇವರ ವಾಕ್ಯದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವುದೇ ಆಗಿದೆ. ವಿವೇಕವೆಂದರೆ ಸತ್ಯದ ಆಳಕ್ಕೆ ಹೋಗುವುದು. ಅನೇಕರಿಗೆ ಸತ್ಯವೇದ ಆಳಕ್ಕೆ ಹೋಗಲು ಸಮಯವಿರುವುದಿಲ್ಲ. ನಮ್ಮ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡುವ ಒಬ್ಬರು ಹೇಳುತ್ತಾರೆ, ನಾನು ಕೊಡುವ ಕಾಣಿಕೆ ನೀವು ತಿಳಿಸುವ ಸತ್ಯದ ಕಾಳುಗಳಿಗಾಗಿ ಎಂದು. ಒಬ್ಬ ವ್ಯವಹಾರಸ್ಥನಾಗಿ ಅವರಿಗೆ ಕಲಿಯಲು ಬೇಕಾದ ಸಮಯ ಸಿಕ್ಕುವುದಿಲ್ಲ. ಆದರೆ ಅವರು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡುತ್ತಾರೆ. ಪ್ರಿಯರೇ, ನಾನು ಅವರ ಪರವಾಗಿ ಸತ್ಯಗಳನ್ನು ಅಗೆದು ತೆಗೆಯುತ್ತೇನೆ. ಅದು ನನಗೆ ಕೊಡಲ್ಪಟ್ಟ ವರವೆಂದು ನಾನು ತಿಳಿಯುತ್ತೇನೆ. ಆದುದರಿಂದ ನಾವಿಬ್ಬರೂ ಪಾಲುಗಾರರಂತೆ ನಮಗಿರುವ ವರಗಳನ್ನು ಉಪಯೋಗಿಸಿಕೊಂಡು ಕೆಲಸ ಮಾಡುತ್ತೇವೆ. ಇದು ಬಹು ಪ್ರಾಯೋಗಿಕವಾದದ್ದು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ಕುರಿತು ಭರವಸೆದಿಂದಿರುವುದೆಂದು ಸತ್ಯವೇದ ತಿಳಿಸುತ್ತದೆ. ಅದು ಒಂದು ವರವಾಗಿದೆ. ಈ ನಂಬಿಕೆಯ ವರ ಅನೇಕರಿಗೆ ಇರುತ್ತದೆ. ನನ್ನ ಸ್ವಭಾವದಲ್ಲಿ ಬೇರೆ ಬೇರೆ ಅಂಶಗಳಿವೆ. ಎಲ್ಲವೂ ಒಟ್ಟಾದಾಗ ಅದು ಒಳ್ಳೆಯದಲ್ಲ. ನನ್ನಲ್ಲಿ ನಿರಾಶಾವಾದಿತ್ವವಿದೆ. ಆದ್ದರಿಂದ ಪ್ರತಿಯೊಂದನ್ನು ನಾನು ಆ ದೃಷ್ಟಿಕೋನದಿಂದ ನೋಡುತ್ತೇನೆ. ನಾನು ಸೇವೆ ಮಾಡಿದ ಪ್ರತಿಯೊಂದು ಸ್ಥಳದಲ್ಲಿಯೂ
ನಂಬಿಕೆಯ ವರವಿದ್ದವರನ್ನು ದೇವರು ನನಗೆ ಒದಗಿಸಿದ್ದಾನೆ. ಅನೇಕ ವೇಳೆ ಅವರು ನನ್ನ ಸುತ್ತ ಕೈ ಹಾಕಿ, ಅಯ್ಯನವರೇ, ಈ ಸಂಗತಿ ಒಳ್ಳೆಯದಾಗಿ ಕೊನೆಗೊಳ್ಳುತ್ತದೆ ಎಂದು ಪ್ರೋತ್ಸಾಹಿಸುತ್ತಾರೆ. ಹಾಗೆಯೇ ಆಗಿರುತ್ತದೆ. ಅವರಲ್ಲಿ ನಂಬಿಕೆ ಇದ್ದು ನನ್ನಲ್ಲಿರಲಿಲ್ಲ. ನಂಬಿಕೆಯು ಪವಿತ್ರಾತ್ಮನ ಒಂದು ವರವಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು ಎಂಬುದಾಗಿ ನೋಡುವಾಗ, ತಲೆಯ ಮೇಲೆ ಕೈ ಇಡುವುದರ ಮೂಲಕ ರೋಗಿಗಳು ಗುಣವಾಗುತ್ತಿದ್ದರು. ಈ ವರವು ಅಪೊಸ್ತಲರಿಗೂ ಆದಿಸಭೆಯವರಿಗೂ ಕೊಡಲ್ಪಟ್ಟಿದೆಂದು ನಾನು ನಂಬುತ್ತೇನೆ. ಈ ವರವು ಈಗ ಅಗತ್ಯವಿಲ್ಲವೆಂದು ನನ್ನ ಭಾವನೆ. ನಾವು ನಮ್ಮ ಸ್ಥಿತಿಯನ್ನು ಮಹಾವೈದ್ಯನ ಬಳಿಗೆ ನೇರವಾಗಿ ಕೊಂಡು ಹೋಗಬೇಕು. ಈ ಲೋಕದವರು ರೋಗಿಯ ತಲೆ ಮೇಲೆ ಕೈ ಇಡುವಂತೆ ಕೇಳಿಕೊಳ್ಳುವುದು ಅಗತ್ಯವಿಲ್ಲ. ದೇವರ ಬಳಿಗೆ ನೇರವಾಗಿ ಹೋಗೋಣ. ಪ್ರಿಯರೇ, ಶತಾಧಿಪತಿಯು ಯೇಸುವಿನ ಬಳಿಗೆ ಬಂದು ತನ್ನ ಸೇವಕರನ್ನು ಗುಣಪಡಿಸುವಂತೆ ಕೇಳಿಕೊಂಡನು. ಅವನು ಯೇಸುವನ್ನು ತನ್ನ ಸೇವಕನ ತಲೆಯ ಮೇಲೆ ಕೈಗಳನ್ನಿಡಲು ಕೇಳಿಕೊಳ್ಳಲಿಲ್ಲ. ಯೇಸು ಒಂದು ಮಾತು ಹೇಳಿದರೆ ತನ್ನ ಸೇವಕನು ಗುಣವಾಗುವನೆಂದು ಹೇಳಿದನು. ಅವನಲ್ಲಿ ನಂಬಿಕೆಯಿದ್ದು ಯೇಸು ಈ ನಂಬಿಕೆಗೆ ಆಶ್ಚರ್ಯಪಟ್ಟು ಹೇಳಿದನು, ನಾನು ಇಂಥ ನಂಬಿಕೆಯನ್ನು ಇಸ್ರಾಯೇಲ್ಯರಲ್ಲಿಯೂ ಕಾಣಲಿಲ್ಲವೆಂಬುದಾಗಿ. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 9ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಆದ್ದರಿಂದ ನಿನ್ನ ರೋಗದ ಸಮಸ್ಯೆಯನ್ನು ಶ್ರೇಷ್ಠ ವೈದ್ಯರ ಬಳಿಗೆ ನೇರವಾಗಿ ಕೊಂಡು ಹೋಗು. ರೋಗಶಾಂತಿ ಮಾಡುವವರ ಬಳಿ ಹೋಗುವುದು ನಂಬಿಕೆಯ ಕೊರತೆಯನ್ನು ತೋರಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಪವಿತ್ರಾತ್ಮನು ಕೊಡುವ ಕೆಲವು ವರಗಳು ಕೆಲವು ನಿರ್ದಿಷ್ಟ ಸಮಯಕ್ಕೆ ಸೀಮಿತವಾಗಿರುತ್ತದೆ ಎಂದು ನಾನು ನಂಬುತ್ತೇನೆ. ಮಾರ್ಟಿನ್ ಲೂಥರನಿಗೂ ಅವರ ಕಾಲದಲ್ಲಿದ್ದ ವರವು ಈಗ ಯಾರಲ್ಲಿಯೂ ಇರುವುದಿಲ್ಲ. ಇಡೀ ಕ್ರಿಸ್ತನ ದೇಹವು ಪ್ರಯೋಜನ ಪಡುವ ರೀತಿಯಲ್ಲಿ ಆಯಾಯ ಸಮಯಕ್ಕನುಗುಣವಾಗಿ ಅವಶ್ಯವಾದ ವರಗಳನ್ನು ದೇವರಾತ್ಮನು ಸಭೆಗೆ ಕೊಡುತ್ತಾನೆ ಎಂದು ನಾನು ನೆನೆಸುತ್ತೇನೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವೆಲ್ಲರೂ ಕೂಡ ದೇವರಾತ್ಮನ ಹತೋಟಿಯಲ್ಲಿ ಇದ್ದುಕೊಂಡು ನಮ್ಮ ಕ್ರಿಸ್ತಿಯ ಜೀವಿತ ಓಟವನ್ನು ಓಡೋಣ. ನಮಗೆ ನೇಮಕವಾದ ಜಯಮಾಲೆಯನ್ನು ಹೊಂದಿಕೊಳ್ಳೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಮ್ಮ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರಾತ್ಮನ ವರಗಳು ವಿವಿಧತೆಯಲ್ಲಿ ಏಕತೆಯನ್ನು ಕಾಪಾಡಿಕೊಳ್ಳಲು ಕೊಟ್ಟಿದೆ. ಯೇಸುವನ್ನು ಕರ್ತನೆಂದು ಒಪ್ಪಿಕೊಳ್ಳುವುದು ಕ್ರೈಸ್ತ ಜೀವಿತದ ಸತ್ಯವಾಗಿದೆ. ನಮ್ಮಲ್ಲಿ ತೋರಿ ಬರುವ ವರಗಳು ಇತರರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿದೆ. ಆದುದರಿಂದ ಅನುದಿನವೂ ಇತರರಿಗೆ ಪ್ರಯೋಜನವಾಗುವ ರೀತಿಯಲ್ಲಿ ನಾವು ಜೀವಿಸೋಣ. ದೇವರನ್ನು ಮಹಿಮೆಪಡಿಸೋಣ. ಪ್ರಾರ್ಥನೆ ಮಾಡೋಣ. ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನಾಗಿರುವಂಥ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನೀನು ನಮಗೆ ಕೊಟ್ಟಂಥ ವರತಲಾಂತುಗಳಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಮಹಿಮೆಗೋಸ್ಕರವೂ ಇತರರ ಪ್ರಯೋಜನಾರ್ಥವಾಗಿಯೂ ಅದನ್ನು ಉಪಯೋಗಿಸುವಲ್ಲಿ ನಮಗೆ ಸಹಾಯ ಮಾಡು. ಯಾರ್ಯಾರು ನೀನು ಕೊಟ್ಟಂಥ ವರತಲಾಂತುಗಳನ್ನು ಸ್ವಾರ್ಥಕ್ಕಾಗಿ ಉಪಯೋಗಿಸ್ತಾರೋ ಅಂಥವರನ್ನು ಕರುಣಿಸು. ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಚಿತ್ತ ನೆರವೇರಲ್ಪಡಲಿ. ಈ ಸಮಯದಲ್ಲಿ ಕಣ್ಣೀರಿನಲ್ಲಿ ಬೇಡುತ್ತಿರುವಂಥ, ದುಃಖದಲ್ಲಿ ಬೇಡುತ್ತಿರುವಂಥ ಒಬ್ಬೊಬ್ಬರ ಜೀವಿತಕ್ಕೆ ಸಮಾಧಾನವನ್ನು, ಬಿಡುಗಡೆಯನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವು ಎಷ್ಟೊಂದು ಅರ್ಥಗರ್ಭಿತವಾಗಿತ್ತಲ್ಲವೇ? ನೀವು ಹೊಂದಿದ ಆಶೀರ್ವಾದಗಳನ್ನು ನಮಗೆ ತಿಳಿಯಪಡಿಸುವಿರಾ? ಮತ್ತೆ ಭೇಟಿಯಾಗೋಣ. ವಂದನೆಗಳು.